ನೀ ನನ್ನ ಹಿಂದೆನೇ ಬಂದು ಯಾವಾಗ್ಲೂ ಏನೋ ಹೇಳ್ತಾನೆ ಇರ್ತೀಯಲ್ಲ, ಏನದು? ಐ ಲವ್ ಯು ಪುಣ್ಯ. ಐ ಲವ್ ಯು ಅನಿರುದ್ಧ್. ಓಹೋ, ನನ್ ಪುಣ್ಯಂಗ್ ನಾಚಿಕೆ ಬೇರೆ ಆಗುತ್ತಲ್ಲ ನಿನ್ನ. ಅನಿರುದ್ಧ್, ಇಳ್ಸು. ಬರ್ತಿದ್ದೀನಿ ಅನಿರುದ್ಧ್. ನನ್ನ ಹೃದಯನೇ ನಿಂತೋಗ್ತಿತ್ತು ಪುಣ್ಯ. ಅನಿರುದ್ಧ್, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಇದು ಬರೀ ಮಾತಲ್ಲ ಪುಣ್ಯ, ನನ್ನ ಮನ್ಸಲ್ಲಿರೋ ನೋವು. ನಿನ್ ಜೊತೆಗಿದ್ದಿದ್ ಪ್ರತಿ ಕ್ಷಣ ಖುಷಿಯಾಗಿದ್ದೆ ಹೊರತು ಯಾವ ವಿಷಯನೂ ಕೂಡ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ಅದಲ್ಲ, ನಿಶ್ಚಿತಾರ್ಥ ನಡೆದಿಲ್ಲ, ಅದಿನ್ನೂ ನಡೆದಿಲ್ಲ. ಅದು ನನ್ನ ಮನ್ಸಿಗೆ ಸಂಬಂಧಪಟ್ಟಿರೋದಲ್ಲ. ಮನೇಲಿ ನಡೆದಿದ್ದನ್ನೆಲ್ಲ ಮರ್ತ್ಬಿಡು. ಈಗ ನಾನು ಹೇಳೋದನ್ನು ಕೇಳು. ನನ್ನ ಪ್ರೀತಿಗೆ ಇನ್ನು ಸ್ವಲ್ಪ ದಿನ ಅಷ್ಟೇ ಉಳಿದಿರೋದು. ಈಗಲೂ ಕೂಡ ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಸೀರಿಯಸ್ ಆಗಿ ಹೇಳಿಲ್ಲ ಅಂದರೆ ನೀನು ನನ್ನ ಲೈಫಲ್ಲಿ ಶಾಶ್ವತವಾಗಿರಲ್ಲ ಅಂತ ನಾನು ನೆನೆಸ್ಕೊಂಡ್ರೇನೆ ನನ್ನ ಕೈಲಿ ಬದುಕಕ್ಕಾಗ್ತಿಲ್ಲ, ಗೊತ್ತಾ ಪುಣ್ಯ? ಒಂದ್ಸಲ ಇಲ್ವಾ? ನೋಡಲಿ, ನನ್ನ ಮನಸ್ಸು, ಮಾತು, ಹೃದಯ, ಉಸಿರು ಎಲ್ಲಾನು ಬೆರೆಸಿ ನಿನಗೆ ಒಂದು ಮಾತು ಹೇಳ್ತೀನಿ ಪುಣ್ಯ. ನೋಡಲಿ, ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಸರ್ವಸ್ವ. ನಂಗೆಲ್ಲ ನೀನೇ ಪುಣ್ಯ. ನೋಡು ಪುಣ್ಯ, ಒಂದ್ಸಲ ನೋಡು. ಆ ಶಿವ ವಿಷನ ಕುಡಿದಿರೋ ಹಾಗೆ ನನ್ನ ಕೈಲಿ ಕುಡಿಯಕ್ಕಾಗಲ್ಲ. ಆದ್ರೆ ನನ್ನ ಪ್ರೀತಿನ ಅದೇ ಥರ ತೋರಿಸ್ಬೇಕು ಅಂದ್ರೆ ಅದು ನನ್ನ ಪ್ರೀತಿಯಲ್ಲಿ 10% ಕೂಡ ಇಲ್ಲ. ನಾನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿನಗೂ ಗೊತ್ತು. ನಿನಗೂ ನಾನಂದ್ರೆ ಇಷ್ಟ ಅಂತ ನನಗೆ ಯಾವತ್ತೋ ಗೊತ್ತು ಪುಣ್ಯ. ಒಂದ್ಸಲ ಪುಣ್ಯ, ಒಂದೇ ಒಂದ್ಸಲ ನಿನಗೆ ನಾನಂದ್ರೆ ಇಷ್ಟ ಅಂತ ಹೇಳು. ಯಾರೇ ಅಡ್ಡ ಬಂದ್ರು ಅವ್ರನ್ನ ಎದುರಿಸಾದ್ರೂ ಸರಿ, ನಮ್ಮ ಪ್ರೀತಿನ ಕಾಪಾಡ್ಕೋತೀನಿ. ಹೇಳು ಪುಣ್ಯ, ಹೇಳು ಹೇಳು ಪುಣ್ಯ. ಹೋಗ್ಲಿ, ನಿನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾ? ಅದಾದ್ರೂ ಹೇಳು. ಸರಿ, ವೇಟ್ ಮಾಡ್ತೀನಿ. ಯೋಚನೆ ಮಾಡಿ ಹೇಳು ಪುಣ್ಯ. ನನ್ನನ್ನಿಷ್ಟು ಪ್ರೀತಿಸ್ತಿದ್ದಿಲ್ಲ ಅನಿರುದ್ಧ್. ಅಮ್ಮ ಪುಣ್ಯ,
ಈಗ ನೀನು ತೆಗೆದುಕೊಳ್ಳೋ ನಿರ್ಧಾರನೇ ನಿನ್ನ ಜೀವನನ ಬದಲಾಯಿಸತ್ತೆ. ಅನಿರುದ್ಧ್ ಬಗ್ಗೆ ನಿನಗಿರೋ ಪ್ರೀತಿನ ಅವನತ್ರ ಹೇಳು. ನಾವೆಷ್ಟೇ ಬೇಡ ಅಂದ್ರೂ ನಾಗಮಣಿನ ತೆಗೆದು ಆ ಅರವಿಂದನ ಕಾಪಾಡ್ದೆ. ಅವತ್ತೇ ನಿನ್ನನ್ನ ಈ ಊರಿಂದ ಬಹಿಷ್ಕಾರ ಹಾಕಿದ್ದಿದ್ರೆ ಇವತ್ತು ಈ ನಾಗಮಣಿ ಇಲ್ಲಿಂದ ಹೋಗ್ತಿರ್ಲಿಲ್ಲ, ಈ ಊರಿಗೆ ಅನಿಷ್ಟನೂ ತಟ್ತಿರ್ಲಿಲ್ಲ. ಸ್ವಾರ್ಥಕ್ಕೋಸ್ಕರ ನೀನು ಯಾವತ್ತು ನಿರ್ಧಾರ ಮಾಡಿದ್ಯೋ, ನೀನು ಇಷ್ಟಪಡೋ ಯಾವುದೇ ವ್ಯಕ್ತಿ ಆದ್ರೂ ಅವ್ರ ನಾಶಕ್ಕೆ ನೀನೇ ಕಾರಣ ಆಗ್ತೀಯ. ಇದೇ ನನ್ನ ಶಾಪ. ನಾಗಮಣಿನ ಪುನರ್ ಪ್ರತಿಷ್ಠಾಪನೆ ನೀನು ಮಾಡೋವರೆಗೂ ಈ ಶಾಪ ಹೀಗೆ ಇರುತ್ತೆ. ಅಂದ್ರೆ ಅಂದ್ರೆ ಇವಾಗ ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯ ಹೇಳಿದ್ರೆ ಗಂಡಾಂತರ ಇದೆ. ಬೇಡ ಬೇಡ, ಯಾವುದೇ ಪರಿಸ್ಥಿತಿಲೂ ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯ ಹೇಳಬಾರ್ದು. ನಾಗಮಣಿನ ತಗೊಂಡು ನಾಗಮಂಡಲದಲ್ಲಿ ಚೌಡಮ್ಮ ತಾಯಿ ಹತ್ರ ನಾನು ಇಡೋವರೆಗೂ ನನ್ನ ಪ್ರೀತಿನ ಅನಿರುದ್ಧ್ಗೆ ಹೇಳಲ್ಲ. ಅನಿರುದ್ಧ್, ಹೇಳು ಪುಣ್ಯ, ಏನು ಯೋಚನೆ ಮಾಡಿದೆ? ನಾನಂದ್ರೆ ಇಷ್ಟ ಅಲ್ವಾ? ನಾನಂದ್ರೆ ಇಷ್ಟ ಅಂತ ಹೇಳ್ತೀಯ ಅಲ್ವಾ? ಹೇಳು ಪುಣ್ಯ, ಹೇಳು. ನೀನಂದ್ರೆ ಇಷ್ಟ ಅಲ್ಲ, ಪ್ರೀತಿ ಅಂತ ಗೊತ್ತಾಗಿದ ತಕ್ಷಣನೇ ನೀನ್ ನನ್ನಿಂದ ದೂರ ಆಗಿದ್ದೆ. ಆಗ ಪ್ರೀತಿನ ಇಷ್ಟ ಅನ್ನೋ ಭ್ರಮೆನಲ್ಲಿ ಬದುಕ್ತೆ. ಈಗ ಇಷ್ಟ ಅಲ್ಲ, ಪ್ರೀತಿ ಅಂತ ಗೊತ್ತಾದ್ರೂ ಹೇಳಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿದ್ದೀನಿ. ಏನಿದು ಅನಿರುದ್ಧ್? ಏನ್ ಯೋಚನೆ ಮಾಡ್ತಾ ಇದೀಯಾ ಪುಣ್ಯ? ನಿನ್ ಕಣ್ಣಲ್ಲಿ ನನಗೆ ನನ್ನ ಮೇಲಿರೋ ಪ್ರೀತಿ ಕಾಣಿಸ್ತಾ ಇದೆ ಪುಣ್ಯ. ಅನಿರುದ್ಧ್, ನಿನಗೆ ನನ್ನ ಕಣ್ಣಲ್ಲಿ ಏನು ಕಾಣಿಸ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕಣ್ಣು ಮುಂದೆ ಮಾತ್ರ ನಾಗಮಂಡಲಕ್ಕೆ ಬಂದಿರೋಂಥ ಕಷ್ಟ, ಅಲ್ಲಿ ನಮ್ಮ ಜನಗಳು ಸಾಯೋದೆ ಕಾಣಿಸ್ತಾ ಇದೆ. ನಾಗಮಣಿನ ಚೌಡಮ್ಮ ತಾಯಿ ಹತ್ರ ಇಡೋದು ಸ್ವಲ್ಪ ತಡ ಆದ್ರೂ ಇನ್ನು ಏನೇನು ಅನರ್ಥ ನಡೆಯುತ್ತೋ ಅಂತ ಭಯ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಪ್ರೀತಿ ಮದ್ವೆ ಬಗ್ಗೆ ಯಾವ ಯೋಚನೆನೂ ಬರಲ್ಲ. ಅದಕ್ಕೆ ನಾಗಮಣಿನ ತಗೊಂಡಿದ್ದಾದ್ಮೇಲೆನೆ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಈ ಪ್ರೀತಿ ವಿಷಯನ ಮಾತಾಡ್ಬೇಡ. ಏಯ್, ಇದೆಲ್ಲ ಏನ್ ಪುಣ್ಯ? ನಾಗನಿಧಿ, ನಾಗಮಂಡಲ, ನಾಗಮ್ಮ, ನನ್ನ ಅಪ್ಪ, ನೀನು ಅದ್ ಬಿಟ್ಟು ಬೇರೆ ವಿಷಯನೇ ಇಲ್ವಾ? ನಿಂಗೆ ಹೇಳ್ತಿರೋದು. ನಮ್ಮಪ್ಪ ಹೆತ್ತ ಮಗ, ಕಟ್ಕೊಂಡಿರೋ ಹೆಂಡತಿ, ಇವ್ರು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನಿನಗ್ ನಿನ್ ನಾಗಮಂಡಲ, ಅಲ್ಲಿರೋ ಜನರು, ನಾಗಮಣಿನ ಬಿಟ್ರೆ ನನ್ನ ಬಗ್ಗೆ ನಿನಗ್ ಚಿಂತೆನೇ ಇಲ್ಲ. ನನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಡು, ನಿನ್ ಬಗ್ಗೆ ನೀನೇ ಯೋಚನೆ ಮಾಡಲ್ಲ. ಅಮ್ಮ ತಾಯಿ, ನೀವ್ ಎಲ್ರೂ ಒಂದೇ. ನನ್ನ ಮನ್ಸಲ್ಲಿರೋ ನೋವು ಯಾರು ಅರ್ಥ ಮಾಡ್ಕೋತಿಲ್ಲ. ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ. ನಾನು ಆ ಕಲ್ ತರನೇ ನಿನ್ ಕಣ್ಣಿಗೆ ಕಾಣಿಸ್ತಿರೋದು. ಅದಾಗಲ್ಲ ಅನಿರುದ್ಧ್, ನಾನು ಹೇಳೋದನ್ನ ಕೇಳು, ನನ್ನನ್ನ ಅರ್ಥ ಮಾಡ್ಕೊ. ಏನ್ ಅರ್ಥ ಮಾಡ್ಕೊಂಡ್ಲಿ? ಎಲ್ರೂ ನಾನೇ ಅರ್ಥ ಮಾಡ್ಕೋಬೇಕು. ನನ್ನನ್ನು ಮಾತ್ರ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ಪ್ರಾಣ ಹೋಗ್ತಿದ್ರು, ಅಲ್ಲಿ ನಿಶ್ಚಿತಾರ್ಥ ಮಾಡಿದ್ರು. 4 ದಿನ ಆದ್ಮೇಲೆ ಮದ್ವೆ ಅಂತೆ. ನನ್ನ ಹೃದಯ ಪೂರ್ತಿಯಾಗಿ ಹೊಡೆದು ಚೂರಾಗ್ತಿದ್ರು. ನೀನ್ ಮಾತ್ರ ಅನಿರುದ್ಧ್, ಹಾಗಲ್ಲ, ಹಾಗೆ ಹೇಳ್ಬೇಡ ಅನಿರುದ್ಧ್. ಅನಿರುದ್ಧ್ 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 ನಾನು ನಿನ್ನ ಕೈ ಮುಗಿತೀನಿ. ನಾನೇ ನಿಮ್ಗೆಲ್ರಿಗೂ ಕೈ ಮುಗಿತೀನಿ. ನನ್ನನ್ನು ಬಿಟ್ಬಿಡಿ ಅನಿರುದ್ಧ್. ನನ್ನ ಪಾಡಿಗೆ ಸಾಯ್ತೀನಿ. ಅನಿರುದ್ಧ್, ಹಾಗೆ ಹೇಳ್ಬೇಡ ಅನಿರುದ್ಧ್. ಇಲ್ಲಿ ನೋಡು, ಒಂದ್ಸಲ ನನ್ನ ಮಾತು ಕೇಳು ಅನಿರುದ್ಧ್. ಅನಿರುದ್ಧ್, ಒಂದ್ಸಲ ನನ್ನ ಮಾತು ಕೇಳು. ಬಿಡು ಪುಣ್ಯ. ಇಲ್ಲಿ ನೋಡು ಅನಿರುದ್ಧ್.
ಏನೇ ನಿನ್ ರಹಸ್ಯ ಮೀಟಿಂಗು? ನಾಚಿಕೆ ಮಾನ ಮರ್ಯಾದೆ ಈ ಥರದ್ದೆಲ್ಲ ಏನೂ ಇಲ್ವಾ ನಿನ್ಗೆ? ಎಂಥ ಹುಟ್ಟೆ ನಿಂದು? ಚೀಚಿ, ಯಾಕೆ ಅವನ್ನ ಕರೆಸ್ದೆ? ಹೇಳೆ, ಏನಾಯ್ತು ಅಂತ ಹೇಳು. ನನ್ ಮನಸ್ಸು ಸರಿ ಇಲ್ಲ, ಬಿಟ್ಬಿಡು ಪರ್ಣಿಕಾ. ಓಹೋ, ದೊಡ್ಡ ಮನ್ಸು, ಅದಕ್ಕೊಂದು ಫೀಲಿಂಗು. ಭಾವಂಗೂ ನನಗೂ ನಿಶ್ಚಿತಾರ್ಥ ಆಗಿದೆ. ಮದ್ವೆಗೂ ಮುಂಚೆ ನಡಿಬಾರ್ದೇನಾದ್ರೂ ನಡೀತು ಅನ್ಕೋ, ನಿನ್ನನ್ನ ಸುಮ್ನೆ ಬಿಡಲ್ಲ. ಇಲ್ಲೇ ಗುಂಡಿ ತೋಡಿ ಹೂತಾಕ್ಬಿಡ್ತೀನಿ. ಚಿಚಿ, ಅಮ್ಮ, ಏನಮ್ಮ ಇದು? ನನ್ನ ಪರಿಸ್ಥಿತಿ ನೋಡ್ತಿದ್ರೆ ಶತ್ರುಗಳಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ಸ್ತಿದೆ. ನಾನು ಇಷ್ಟಪಡೋರಿಗೆ ನನ್ನ ಪ್ರೀತಿ, ನನ್ನ ನೋವು ಅರ್ಥ ಆಗ್ತಿಲ್ಲ. ನಾನು ಪ್ರೀತಿಸ್ತಿರೋ ಪುಣ್ಯಂಗೂ ಕೂಡ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ. ಅನಿರುದ್ಧ್, ಅನಿರುದ್ಧ್, ನಾನೇ ಯಾರಿಗೂ ಬೇಡ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಲಿ? ಅನಿರುದ್ಧ್, 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 ಅನಿರುದ್ಧ್. ನಂಗೆ ಜೀವನನೇ ಬೇಡ. ಒಂದು ಕ್ಷಣ ಕೂಡ ಈ ಭೂಮಿ ಮೇಲೆ ಇರಬೇಕು ಅನ್ನಿಸ್ತಿಲ್ಲ. ಅನಿರುದ್ಧ್, 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 ಎದ್ದೇಳು ಅನಿರುದ್ಧ್, 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 ಎದ್ದೇಳು ಅನಿರುದ್ಧ್, ನೋಡು ಒಂದ್ಸಲ. ಅಯ್ಯೋ ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್.
ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್ ಹೇಳು, ಹೇಳು ಅನಿರುದ್ಧ್, ಎದ್ದೇಳು ಅನಿರುದ್ಧ್. ಅನಿರುದ್ಧ್, ಅನಿರುದ್ಧ್ ಎದ್ದೇಳು ಅನಿರುದ್ಧ್, 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 ಅನಿರುದ್ಧ್ ಎದ್ದೇಳು ಅನಿರುದ್ಧ್, ಹೇಳು ಅನಿರುದ್ಧ್, ಎದ್ದೇಳು ಅನಿರುದ್ಧ್, ಅನಿರುದ್ಧ್, ಎದ್ದೇಳು ಅನಿರುದ್ಧ್, ಅನಿರುದ್ಧ್ ನನ್ನ ನೋಡು. ಅನಿರುದ್ಧ್, ಅನಿರುದ್ಧ್, ನೀನ್ ಬಂದ್ಯಾ ಪುಣ್ಯ? ನಾವ್ ಇಷ್ಟಪಡೋರ್ ಮಡ್ಲಲ್ಲಿ, ನಾವು ಪ್ರೀತಿಸೋರ್ ಮಡ್ಲಲ್ಲಿ ಸಾಯೋ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳ್ ಪುಣ್ಯ? ಅನಿರುದ್ಧ್, ಏನು ಅಂತ ಮಾತಾಡ್ತಿದ್ಯಾ? ನಾನು ಎಲ್ರಿಗೂ ಕಷ್ಟ ಕೊಡ್ತಾ ಇದ್ದೀನಿ. ಪ್ರೀತಿ ಮಾಡು ಅಂತ ನಿನ್ನ, ವಂಶದ ಮರ್ಯಾದೆ ಉಳ್ಸಕ್ಕಾಗ್ದಿರೋ ನಮ್ಮ ಅಪ್ಪನ, ಮನ್ಸಲ್ಲಿ ನಿನ್ನನ್ನು ಇಟ್ಕೊಂಡು ನಿಶ್ಚಿತಾರ್ಥ ಮಾಡ್ಕೊಂಡಿರೋ ಪರ್ಣಿಕನ್ನ, ಹೀಗೆ ಎಲ್ರಿಗೂ ನೋವು ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಸಾಯ್ತೀನಿ. ಅನಿರುದ್ಧ್, ಹುಟ್ಟಿರೋ ಪ್ರತಿ ವ್ಯಕ್ತಿ ಹುಟ್ಟಿಗೂ ಒಂದು ಕಾರಣ ಇರುತ್ತೆ ಅನಿರುದ್ಧ್. ಹೌದು, ನೀನು ಹುಟ್ಟಿರೋದು ನಾಗಮಣಿಗೋಸ್ಕರ, ನಾಗಮಂಡಲಕ್ಕೋಸ್ಕರ. ನಾನು ಸತ್ಮೇಲೆ ಆ ದೇವ್ರನ್ನ ಬೇಡ್ಕೋತೀನಿ, ನೀನ್ ಇಷ್ಟಪಡೋರ್ನ ದೂರ ಮಾಡಬೇಡ ಅಂತ. ಸಾಕ್, ನಿಲ್ಲಿಸ್ತೀಯಾ? ನಂಗೆ ಬದುಕೋ ಆಸೆ ಇಲ್ಲ ಪುಣ್ಯ. ಅನಿರುದ್ಧ್, ತಪ್ಪು ಮಾಡ್ಬಿಟ್ಟೆ ಅನಿರುದ್ಧ್. ನಿನ್ಗೇನಾದ್ರೂ ಆಗುತ್ತೇನೋ ಅನ್ನೋ ಭಯದಲ್ಲಿ ಹೊಡೆದೆ, ಕ್ಷಮಿಸು. ಬರೀ ಹೊಡೆಯೋ ಹಕ್ಕು ಅಷ್ಟೇ ಅಲ್ಲ ಪುಣ್ಯ, ನಾನು ತಪ್ಪು ಮಾಡಿದ್ರೆ ಸಾಯಿಸೋ ಹಕ್ಕು ಕೂಡ ನಿನಗಿದೆ. ಅನಿರುದ್ಧ್, ಎಲ್ಲೇ ಇದ್ರು, ನೀನ್ ಎಷ್ಟೇ ದೂರದಲ್ಲಿದ್ರು ನಿನ್ ಬಗ್ಗೆನೇ ಯೋಚಿಸ್ತಾ ಇರ್ತೀನಿ. ನೀನ್ ಇಲ್ದೆ ಹೋದ್ರೆ ನಿಮ್ಮನೆ ಸ್ಮಶಾನ ಆಗಿ ಹೋಗುತ್ತೆ. ನೀನ್ ಇಲ್ದೆ ಹೋದ್ರೆ ಅಲ್ಲಿ ಅಮ್ಮ ಇರೋದಕ್ಕಾಗತ್ತಾ? ನಿಮ್ಮ ಅಪ್ಪಂಗೆ ಆ ನೋವನ್ನ ಸಹಿಸ್ಕೊಳಕ್ಕಾಗತ್ತಾ? ನಿಮ್ಮ ಅಜ್ಜಿ ಅದನ್ನ ಸಹಿಸ್ಕೊಳಕ್ಕಾಗತ್ತಾ? ನಿನ್ನ ಪ್ರೀತಿಸ್ತಿರೋ ಪರ್ಣಿಕಾ ಸಹಿಸ್ಕೊತಾಳ? ನೋಡು, ಇನ್ಯಾವತ್ತೂ ಇಂಥ ಹುಚ್ಚು ಕೆಲಸ ಮಾಡಲ್ಲ ಅಂತ ಮಾತು ಕೊಡು. ಅನಿರುದ್ಧ್, ನಿನ್ನ ಕೈ ಮುಗಿತೀನಿ, ಮಾತು ಕೊಡು. ನಾನು ಮಾತು ಕೊಡ್ತಾ ಇದ್ದೀನಿ ಪುಣ್ಯ, ನಂಗೋಸ್ಕರ ಅಲ್ಲ, ಈ ಪ್ರೀತಿಯನ್ನು ಬಂಧಕ್ಕೋಸ್ಕರ. ಆದ್ರೆ ಒಂದಂತೂ ನಿಜ, ನಾನು ಸಾಯಲ್ಲ, ಬದುಕೇ ಇರ್ತೀನಿ. ಆದ್ರೆ ನನ್ನ ಬದುಕಿಗೆ ಯಾವ ಅರ್ಥನೂ ಇರಲ್ಲ. ಯಾಕಂದ್ರೆ ಬದುಕಕ್ಕಾಗದೆ ಸಾಯ್ತಾ ಇರ್ತೀನಿ. ನನ್ನಿಂದ ನಾನಲ್ಲ ಪುಣ್ಯ, ನೀನ್ ಜೊತೆಗಿದ್ರೇನೆ ನಾನು.